ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ಅಧಿಕಾರಿಗಳು ಆಲ್ರೆಡಿ ತನಿಖೆಯನ್ನ ಮುಂದುವರಿಸಿರೋದ್ರಿಂದ ಮುಗಿಸಿರುವಂತಹ ಕಾರಣಕ್ಕಾಗಿ 15 ದಿನಗಳ ಕಸ್ಟಡಿಗೆ ಆರೋಪಿಯನ್ನ ಕೊಡುವಂತಹ ಅವಶ್ಯಕತೆ ಇಲ್ಲ. ಇನ್ನು ಈ ಪ್ರಕರಣದಲ್ಲಿ 41A ಅಂದ್ರೆ ನೋಟಿಸ್ ಅನ್ನ ಕೊಟ್ಟಂತಹ ಸಂದರ್ಭದಲ್ಲಿ ವಿಚಾರಣೆಗೆ ಹಾಜರಾಗಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಅರೆಸ್ಟ್ ವಾರೆಂಟ್ ನ ಪಡೆದು ನನ್ನ ಕಕ್ಷಿದಾರರಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡುವಂತಹ ಕೆಲಸ ಆಗಿದೆ. ಇಂತಹ ಪ್ರಕರಣದಲ್ಲಿ 1 ದಿನ ಕಸ್ಟಡಿಗೆ ನೀಡಿದ್ರೆ ಸಾಕು ಅಂತ ಹೇಳಿ ತಮ್ಮ ವಾದವನ್ನ ಮುಕ್ತಾಯ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಪರ ವಕೀಲರಾಗಿರುವಂತಹ ಅರುಣ್. ಈಗ ಅರುಣ್ ಅವರ ವಾದಕ್ಕೆ ಎಸ್ಐಟಿಯ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಅಶೋಕ್ ನಾಯ್ಕ್ ತಮ್ಮ ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ನಾನು ಕೇಸ್ ಬಗ್ಗೆ ವಾದ ಮಾಡಿದ್ದೀನಿ, ಅತ್ಯಾಚಾರ ಆರೋಪದ ಪ್ರಕರಣ ಇದು, ಹೀಗಿದ್ದಾಗ ಹೇಳಿದ್ದೇನೆ ಅಷ್ಟೇ. ಅಂದ್ರೆ ಅವರು ಆಗ್ಲೇ ಒಂದು ಶಬ್ದವನ್ನ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಉಲ್ಲೇಖ ಮಾಡ್ತಾರೆ. ಅಂದ್ರೆ ವಿಕೃತ ಕಾಮಿಯಾಗಿ ಅನ್ಸುತ್ತೆ ಈ ಆರೋಪಿ ಅಂತ ಹೇಳಿ ಆ ಪದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿರ್ತಾರೆ ಪ್ರಜ್ವಲ್ ರೇವಣ್ಣ ಪರ ವಕೀಲರು. ಅದಕ್ಕೆ ಈಗ ತಮ್ಮ ಕ್ಲಾರಿಟಿಯನ್ನ ಕೊಡುವಂತಹ ಕೆಲಸವನ್ನ ಅಶೋಕ್ ನಾಯ್ಕ್ ಮಾಡಿದ್ದಾರೆ. ಅತ್ಯಾಚಾರ ಆರೋಪದ ಕೇಸ್ ಇದು, ಹೀಗಿದ್ದಾಗ ಹಾಗೆ ಹೇಳಿದ್ದೇನೆ ಅಷ್ಟೇ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಎಸ್ಐಟಿಯ ಎಸ್ಪಿಪಿ ಹಾಗೆ ರೇವಣ್ಣ ಪರ ವಕೀಲರ ನಡುವೆ ಮಾತಿನ ಚಕಮಕಿ ಆಗುತ್ತೆ. ಇಲ್ಲಿ ಆರೋಪಿ ಸಾಮಾನ್ಯನಲ್ಲ, ಎಂಪಿ, ಆತನ ವಿರುದ್ಧ ನಾನು ಹೇಳಿಕೆಯನ್ನ ನೀಡಿದ್ದೇನೆ, ಎಲ್ಲಿ ಹೋಗಿದ್ರು ಅಂತ ಅವ್ರು ಹೇಳಿಲ್ಲ, ಬೆಂಗಳೂರಿನಿಂದ ಹೊರಗೆ ಅಂದ್ರೆ ಪ್ರಾಮಾಣಿಕತೆ ಹೇಗೆ? ಅವರು ನಾನು ವಿದೇಶಕ್ಕೆ ಹೋಗಿದ್ದೀನಿ ಅಂತ ಹೇಳಿದ್ಯಾವಾಗ? ಈಗ ಮೊನ್ನೆ ವಿದೇಶದಲ್ಲಿ ಕೂತ್ಕೊಂಡು ವಿಡಿಯೋ ರಿಲೀಸ್ ಮಾಡಿ ನಾನು ಬರ್ತಾ ಇದ್ದೀನಿ, ನಾನು ಇದು ಪ್ರೀ ಪ್ಲಾನ್ಡ್ ವಿದೇಶ ಪ್ರವಾಸ ಆಗಿತ್ತು ಅಂತ ಹೇಳಿತ್ತು. ಬಟ್ ಆವತ್ತು ಪ್ರಕರಣ ದಾಖಲಾದಂಥ ನಂತರದಲ್ಲಿ ನೋಟಿಸ್ ಅನ್ನ ಕೊಟ್ಟಾಗ 7 ದಿನದಲ್ಲಿ ಬರ್ತೀನಿ ಅಂತ ಹೇಳಿದ್ರಲ್ಲ, ಆಗ ಬೆಂಗಳೂರಿನಿಂದ ಹೊರಗಡೆ ಇದ್ದೀನಿ ಅಂತ ಹೇಳಿದ್ರು, ವಿದೇಶದಲ್ಲಿದ್ದೀನಿ ಅಂತ ಹೇಳಿದ್ರಾ? ಅಲ್ಲಿಗೆ ಅವರು ಈ ವಿಚಾರದಲ್ಲಿ ಪ್ರಾಮಾಣಿಕರಾಗಿದ್ದಾರೆ ಅಂತ ಹೇಗೆ ಒಪ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಶೋಕ್ ನಾಯ್ಕ್ ತಮ್ಮ ಪ್ರತಿವಾದವನ್ನ ಅರುಣ್ ಅವರ ವಾದಕ್ಕೆ ತಮ್ಮ ಪ್ರತಿವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಎಲ್ಲಿ ಹೋಗಿದ್ರು ಅಂತ ಅವ್ರು ಹೇಳಿಲ್ಲ, ಬೆಂಗಳೂರಿನಿಂದ ಹೊರಗೆ ಹೋಗಿದ್ದೀನಿ ಅಂದ್ರು. ಅಲ್ಲದೆ ಇದು 4 ವರ್ಷದ ಹಿಂದಿನ ದೂರು ಅಂತ ಹೇಳ್ತಾರೆ. ಆದ್ರೆ ಕೇಸ್ನಲ್ಲಿ ಲೈಫ್ ಟೈಮ್ ಅಂಡ್ ಡೆತ್ ಸೆಕ್ಷನ್ ಇದೆ ಅನ್ನುವಂಥ ವಿಚಾರವನ್ನ ಉಲ್ಲೇಖ ಮಾಡ್ತಿದ್ದಾರೆ ಅಶೋಕ್ ನಾಯ್ಕ್. ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಪ್ರಕರಣ ಏನಿದೆ, ಆ ಪ್ರಕರಣದಲ್ಲಿ ಕೃತ್ಯ ನಡೆದ ಅವಧಿಯನ್ನ ನೀವು ಗಮನಿಸಿದ್ರೆ 5-6 ವರ್ಷ ಹಿಂದೆ ಆಗಿರುವಂತಹ ಕೃತ್ಯ ಇದು ಅಂತ ಹೇಳಿ ಸಂತ್ರಸ್ತೆಯೇ ಆ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾಳೆ. ಅದನ್ನೇ ಪ್ರಶ್ನೆ ಮಾಡಿದ್ರು ಅರುಣ್. ತಮ್ಮ ಕಕ್ಷಿದಾರ ಪ್ರಜ್ವಲ್ ರೇವಣ್ಣ ಪರವಾಗಿ ವಾದವನ್ನ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಯಾವತ್ತೂ ಆಗಿದ್ದು ಈಗ ಬಂದು ಕಂಪ್ಲೇಂಟ್ ಕೊಡ್ತಿದ್ದಾರೆ ಅನ್ನುವಂತಹ ವಿಚಾರವನ್ನ ಅವರು ಉಲ್ಲೇಖ ಮಾಡಿದ್ರು. ಅದಕ್ಕೆ ಈಗ ಪ್ರತಿವಾದವನ್ನ ಮಂಡನೆ ಮಾಡ್ತಿದ್ದಾರೆ ಅಶೋಕ್ ನಾಯ್ಕ್. 4 ವರ್ಷ ಹಿಂದೆ ನಡೆದಂತಹ ಕೃತ್ಯದ ಬಗ್ಗೆ ದೂರು ಅಂತ ಹೇಳ್ತಾರೆ. ಆದ್ರೆ ಕೇಸ್ನಲ್ಲಿ ಲೈಫ್ ಟೈಮ್ ಡೆತ್ ಸೆಕ್ಷನ್ ಇದೆ. ಲೈಫ್ ಟೈಮ್ ಅಂಡ್ ಡೆತ್ ಸೆಕ್ಷನ್ ಅಂದ್ರೆ ಜೀವ ಬೆದರಿಕೆ, ಜೀವನ ಪರ್ಯಂತ ಇರುವ ರೀತಿ ಇದೆ ಈ ಪ್ರಕರಣದಲ್ಲಿ. ಇಲ್ಲಿ ಇವರ ಕುಟುಂಬವೇ ಡಾಮಿನೇಟ್ ಆಗಿದೆ. ನಮಗೆ ಒಂದು ಡಿವೈಸ್ ಸಿಕ್ಕಿದೆ ಸ್ವಾಮಿ ಅಂತ ಹೇಳಿ ಎಸ್ಐಟಿ ಹೇಳ್ತಾ ಇದೆ. ಈ ಪ್ರಕರಣದಲ್ಲಿ ಜೀವಾವಧಿ ಹಾಗೆ ಮರಣ ದಂಡನೆಯನ್ನೂ ನೀಡಬಹುದಾದಂತಹ ಸೆಕ್ಷನ್ಗಳು ದಾಖಲಾಗಿದ್ದಾವೆ ಅಂತ ಹೇಳಿ ಈ ವಿಚಾರವನ್ನ ಉಲ್ಲೇಖ ಮಾಡ್ತಿದ್ದಾರೆ ಅಶೋಕ್ ನಾಯ್ಕ್. ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ ಆಗ್ಲೇ ಅರುಣ್ ಪ್ರಜ್ವಲ್ ರೇವಣ್ಣ ಪರ ವಕೀಲರು ತಮ್ಮ ವಾದವನ್ನ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಅವರು ಈ ಪ್ರಕರಣ ತುಂಬಾ ಹಳೆಯದ್ದು, ಅಂದ್ರೆ ಕೃತ್ಯ ನಡೆದು ಬಹಳ ವರ್ಷಗಳಾಗಿವೆ ಅನ್ನುವಂತಹ ಪಾಯಿಂಟ್ ನ ಉಲ್ಲೇಖ ಮಾಡಿದ್ರು. ಅದಕ್ಕೆ ಪ್ರತಿವಾದವನ್ನ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ 4 ವರ್ಷ ಹಿಂದಿನದ್ದು ಈ ದೂರು ಅಂತ ಹೇಳ್ತಾರೆ. ಆದ್ರೆ ಕೇಸ್ನಲ್ಲಿ ಲೈಫ್ ಟೈಮ್ ಅಂಡ್ ಡೆತ್ ಸೆಕ್ಷನ್ ಇದೆ, ಅಂದ್ರೆ ಜೀವಾವಧಿ ಶಿಕ್ಷೆ ಹಾಗೆ ಮರಣ ದಂಡನೆಯನ್ನು ವಿಧಿಸಬಹುದಾದಂಥ ಸೆಕ್ಷನ್ ನ ಈ ಪ್ರಕರಣದಲ್ಲಿ ಹಾಕಲಾಗಿದೆ. ಇಲ್ಲಿ ಆರೋಪಿಯ ಕುಟುಂಬವೇ ಡಾಮಿನೇಟ್ ಆಗಿದೆ. ಜೊತೆಗೆ ನಮಗೆ ಒಂದು ಡಿವೈಸ್ ಸಿಕ್ಕಿದೆ ಸ್ವಾಮಿ ಅಂದ್ರೆ ಅವರು ಜಡ್ಜ್ ಹೇಳ್ತಿದ್ದಾರೆ ವಾದವನ್ನ ಮಾಡುವಂತಹ ಸಂದರ್ಭದಲ್ಲಿ ನಮಗೊಂದು ಡಿವೈಸ್ ಸಿಕ್ಕಿದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಈ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ಮತ್ತೆ ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಾರೆ. ಟೈಪ್ ಮಾಡಿರುವ ದೂರಿನ ಪ್ರತಿಯ ಬಗ್ಗೆ ವಾದವನ್ನ ಮಾಡ್ತಿದ್ದಾರೆ. ಯಾವಾಗ ಟೈಪ್ ಮಾಡಬಹುದು ಅನ್ನೋದಕ್ಕೆ ಅನೇಕ ಷರತ್ತುಗಳಿದ್ದಾವೆ. ಆದ್ರೆ ಇಲ್ಲಿ ರೆಡಿಮೇಡ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ತಮ್ಮ ವಾದವನ್ನ ಮಂಡನೆ ಮಾಡ್ತಿದ್ದಾರೆ.
ನೋಡಿ, ಓರಲ್ ಸ್ಟೇಟ್ಮೆಂಟ್ ಸಿಕ್ಕಾಗ ಟೈಪ್ ಮಾಡಲು ಅವಕಾಶ ಇದೆಯಲ್ಲ, ರೆಕಾರ್ಡ್ ಮಾಡಬಹುದಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಜಡ್ಜ್ ಮರು ಪ್ರಶ್ನೆಯನ್ನ ಹಾಕಿದ್ದಾರೆ ಪ್ರಜ್ವಲ್ ರೇವಣ್ಣ ಪರ ವಕೀಲರಿಗೆ. ಪ್ರಜ್ವಲ್ ರೇವಣ್ಣ ಪರ ವಕೀಲರು ಅರುಣ್ ವಾದವನ್ನ ಮಾಡುವಂತಹ ಸಂದರ್ಭದಲ್ಲಿ ಆಗ್ಲೇ ಉಲ್ಲೇಖ ಮಾಡಿದ್ರು, ಕಂಪ್ಲೇಂಟು ರೆಡಿ ಆಗಿದ್ದೇ ಬೆಂಗಳೂರಿನಲ್ಲಿ, ಇಲ್ಲಿ ಟೈಪ್ ಮಾಡಲಾಯಿತು. 2 ಫಾರ್ಮ್ಯಾಟ್ ನಲ್ಲಿ ಕಂಪ್ಲೇಂಟ್ ಕೊಡಬಹುದು, ಒಂದು ಓರಲ್ ಆಗಿ, ಇನ್ನೊಂದು ರಿಟನ್ ಆಗಿ. ಆದ್ರೆ ಇಲ್ಲಿ ರೆಡಿಮೇಡ್ ದೂರು ಅಂದ್ರೆ ಟೈಪ್ ಮಾಡಿ ಆ ನಂತರ ದೂರನ್ನ ಹೊಳೆನರಸೀಪುರ ಟೌನ್ ಠಾಣೆ ಕಳುಹಿಸಿದ್ದಾರೆ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಈಗಲೂ ಅದೇ ಪ್ರಶ್ನೆಯನ್ನ ಅವರು ಎತ್ತಿದ್ರು. ಅಶೋಕ್ ನಾಯಕ್ ಅವರು ವಾದವನ್ನ ಮಾಡುವಂತಹ ಸಂದರ್ಭದಲ್ಲಿ ಟೈಪ್ ಮಾಡಿರುವ ದೂರಿನ ಪ್ರತಿಯ ಬಗ್ಗೆ ವಾದವನ್ನ ಮಾಡುವಾಗ ಯಾವಾಗ ಟೈಪ್ ಮಾಡಬಹುದು ದೂರನ್ನ ಕೊಡುವಂತಹ ಸಂದರ್ಭದಲ್ಲಿ ಅನ್ನುವುದಕ್ಕೆ ಕೆಲ ಷರತ್ತುಗಳಿದ್ದಾವೆ. ಆದ್ರೆ ಇಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ಇಲ್ಲಿ ರೆಡಿಮೇಡ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಅರುಣ್ ಹೇಳ್ತಾರೆ, ಪ್ರಜ್ವಲ್ ರೇವಣ್ಣ ಪರ ವಕೀಲರು. ಆ ಸಂದರ್ಭದಲ್ಲಿ ನೋಡಿ, ಓರಲ್ ಸ್ಟೇಟ್ಮೆಂಟ್ ಸಿಕ್ಕಾಗ ಅಂದ್ರೆ ಸಂತ್ರಸ್ತೆ ಮೌಖಿಕವಾಗಿ ತನ್ನ ಹೇಳಿಕೆಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಟೈಪ್ ಮಾಡೋಕೆ ಅವಕಾಶ ಇದೆಯಲ್ಲ, ರೆಕಾರ್ಡ್ ಮಾಡಬಹುದಲ್ಲ ಅಂತ ಹೇಳಿ ನ್ಯಾಯಾಧೀಶರಾಗಿರುವಂತಹ ಶಿವಕುಮಾರ್ ಪ್ರಶ್ನೆಯನ್ನ ಮಾಡ್ತಾರೆ. ಅದಕ್ಕುತ್ತರ ಅರುಣ್ ರದ್ದು, ಪ್ರಜ್ವಲ್ ರೇವಣ್ಣ ಪರ ವಕೀಲರದ್ದು, ಸ್ವಾಮಿ ಪ್ರಕರಣದಲ್ಲಿ ಹಾಕಿರುವಂತಹ ಸೆಕ್ಷನ್ಗಳನ್ನ ಗಮನಿಸಿದ್ರೆ ಇದು ರೆಡಿಮೇಡ್ ಕಂಪ್ಲೇಂಟ್ ಅಂತ ಗೊತ್ತಾಗತ್ತೆ. ಇಲ್ಲಿ ಆಕೆಯ ಬಳಿ ಮಹಿಳಾ ಅಧಿಕಾರಿ ಸ್ಟೇಟ್ಮೆಂಟ್ ಅನ್ನ ಪಡೆಯಬೇಕು. ಬಟ್ ಈ ಪ್ರಕರಣದಲ್ಲಿ ಅದಾಗಿಲ್ಲ. ಈಗ ಮೌಖಿಕವಾಗಿ ಸಂತ್ರಸ್ತೆಯಿಂದ ನೀವು ಹೇಳಿಕೆಯನ್ನ ಪಡೆಯುವಂತಹ ಸಂದರ್ಭದಲ್ಲೂ ಅಲ್ಲಿ ಮಹಿಳಾ ಅಧಿಕಾರಿ ಇರಬೇಕಾಗಿತ್ತು. ಬಟ್ ಮಹಿಳಾ ಅಧಿಕಾರಿಯ ಮುಂದೆ ಸಂತ್ರಸ್ತೆ, ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾಗಿರುವಂತಹ ಕೇಸ್ನ ಸಂತ್ರಸ್ತೆ ಮಹಿಳಾ ಅಧಿಕಾರಿಯ ಮುಂದೆ ಹೇಳಿಕೆಯನ್ನ ನೀಡಿಲ್ಲ. ಇಲ್ಲಿ ಆಕೆಯ ಹೇಳಿಕೆಯನ್ನ ಮಹಿಳಾ ಅಧಿಕಾರಿ ಪಡ್ಕೊಳ್ಬೇಕಾಗಿತ್ತು ಅಂತ ಹೇಳಿ ಅರುಣ್ ತಮ್ಮ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಓರಲ್ ಸ್ಟೇಟ್ಮೆಂಟ್ ಸಿಕ್ಕಾಗ ಮಾತ್ರ ರೆಕಾರ್ಡ್ ಮಾಡಬೇಕು ಅನ್ನುವಂಥ ಪಾಯಿಂಟ್ ಅನ್ನ ಅವ್ರು ಹೇಳಿದಂತಹ ಸಂದರ್ಭದಲ್ಲಿ ಇಲ್ಲಿರೋದು ರಿಟರ್ನ್ ಸ್ಟೇಟ್ಮೆಂಟ್ ಅಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಸದ್ಯ ಜಡ್ಜ್ ಮಾಡಿದ್ದಾರೆ. ಅದು ಅವರ ಕೈಯಲ್ಲಿ ಬರೆದಾಗ ಸ್ವಾಮಿ ಅಂತ ಹೇಳಿ ರೇವಣ್ಣ ಪರ ವಕೀಲ ಅರುಣ್ ಉತ್ತರವನ್ನ ಕೊಡ್ತಾರೆ. ಅಂದ್ರೆ ಈಗ ಆ ದೂರಿನ ಪ್ರತಿ ಇದೆಯಲ್ಲ, ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ದಾಖಲಾದಂತಹ ಕೇಸ್ನ ದೂರಿನ ಪ್ರತಿ, ಅದರ ಮಾನ್ಯತೆ ಬಗ್ಗೆ ಸದ್ಯ ಚರ್ಚೆಯಾಗ್ತಾ ಇದೆ. ಅದನ್ನ ಎಷ್ಟರ ಮಟ್ಟಿಗೆ ಕನ್ಸಿಡರ್ ಮಾಡಬಹುದು ಅನ್ನೋದ್ರ ಬಗ್ಗೆ ಸದ್ಯ ಚರ್ಚೆಯಾಗ್ತಾ ಇದೆ. ಪ್ರಮುಖವಾಗಿ ಅರುಣ್ ಅವರು ವಾದವನ್ನ ಮಾಡ್ತಾ ಇರೋದು, ಕಂಪ್ಲೇಂಟ್ ಅನ್ನ ಕೊಡುವಂತಹ ಸಂದರ್ಭದಲ್ಲಿ ಒಂದು ಅದು ಮೌಖಿಕವಾಗಿರ್ಬೇಕು ಅಥವಾ ಕೈ ಬರಹದಲ್ಲಿ ಬರೆದಿದ್ದಾಗಿರ್ಬೇಕು. ಆದ್ರೆ ಇಲ್ಲ, ಹಾಗಾಗಿಲ್ಲ. ಬೆಂಗಳೂರಿನಲ್ಲಿ ಕೂತು ಟೈಪ್ ಮಾಡಿದ್ರು, ಟೈಪ್ ಮಾಡಿದಂತಹ ದೂರಿನ ಪ್ರತಿಯನ್ನ ಕಳುಹಿಸಲಾಯಿತು ಹೊಳೆನರಸೀಪುರಕ್ಕೆ. ಅಲ್ಲಿಗೆ ರೆಡಿಮೇಡ್ ಕಂಪ್ಲೇಂಟ್ ನ ಕೊಡಲಾಗಿದೆ. ಆ ರೆಡಿಮೇಡ್ ಕಂಪ್ಲೇಂಟ್ಗೆ ತಕ್ಕಂತೆ ಸೆಕ್ಷನ್ಗಳನ್ನ ಹಾಕಲಾಗಿದೆ. ಮಹಿಳಾ ಅಧಿಕಾರಿಯ ಮುಂದೆ ಸಂತ್ರಸ್ತೆ ತನ್ನ ಹೇಳಿಕೆಯನ್ನ ದಾಖಲು ಮಾಡಿಲ್ಲ, ಮಾಡ್ಕೋಬೇಕಾಗಿತ್ತು. ಬಟ್ ಆ ಪ್ರಕ್ರಿಯೆನೂ ಆಗಿಲ್ಲ ಅಂತ ಹೇಳಿ ಅವರು ತಮ್ಮ ವಾದವನ್ನ ಮಂಡನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ಹಾಗಾದ್ರೆ ಇಲ್ಲಿ ರಿಟರ್ನ್ ಸ್ಟೇಟ್ಮೆಂಟ್ ಅಲ್ವಾ ಸಂತ್ರಸ್ತೆಯದ್ದು, ಇಲ್ಲಿರುವಂಥದ್ದು ಆ ಸಂತ್ರಸ್ತೆಯ ಆಕೆಯೇ ಬರೆದಂತಹ ರಿಟರ್ನ್ ಸ್ಟೇಟ್ಮೆಂಟ್ ಅಲ್ವಾ ಅಂತ ಹೇಳಿ ನ್ಯಾಯಾಧೀಶರು ಪ್ರಶ್ನೆ ಮಾಡ್ತಾರೆ. ಅವರು ಪ್ರಶ್ನೆ ಮಾಡಿದಾಗ ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ಅವರು ಕೈಯಲ್ಲಿ ಬರೆದಾಗ ಮಾತ್ರ ಅದು ರಿಟರ್ನ್ ಸ್ಟೇಟ್ಮೆಂಟ್ ಆಗತ್ತೆ. ಇಲ್ಲಿ ಹೊಳೆನರಸೀಪುರ ಐಒ ಅಂದ್ರೆ ಇನ್ವೆಸ್ಟಿಗೇಷನ್ ಆಫೀಸರ್, ತನಿಖಾಧಿಕಾರಿ ಹೇಳೋದು, ನನಗೆ 11 ಗಂಟೆಗೆ ಮಾಹಿತಿ ಬಂತು, ಬೆಂಗಳೂರು ಮಹಿಳೆಯಿಂದ ಮಾಹಿತಿ ಲಭ್ಯ ಅಂತ ಹೇಳಿ ತನಿಖಾಧಿಕಾರಿ ಉಲ್ಲೇಖ ಮಾಡ್ತಾರೆ. ಆಗ ತನಿಖಾಧಿಕಾರಿ ಅಲ್ಲಿಂದ ಮೇಲಾಧಿಕಾರಿಯ ಪರ್ಮಿಷನ್ ಪಡೆದು ಬೆಂಗಳೂರಿಗೆ ಬರ್ತಾರೆ. ಆದ್ರೆ ಇಲ್ಲಿ ಬರುವಷ್ಟರಲ್ಲಿ ಕಂಪ್ಲೇಂಟ್ ಆಲ್ರೆಡಿ ಟೈಪ್ ಆಗಿತ್ತು. ಮತ್ತೊಂದು ಪ್ರಮುಖ ವಿಚಾರ ಸದ್ಯ ಪ್ರಜ್ವಲ್ ರೇವಣ್ಣ ಪರ ವಕೀಲರಾಗಿರುವಂತಹ ಅರುಣ್ ಅವರು ಉಲ್ಲೇಖ ಮಾಡ್ತಾ ಇರೋದು, ಇದು ರೆಡಿಮೇಡ್ ಕಂಪ್ಲೇಂಟ್, ಟೈಪ್ಡ್ ಕಂಪ್ಲೇಂಟ್. ಸಂತ್ರಸ್ತೆಯ ಹೇಳಿಕೆಯನ್ನ ತನಿಖಾಧಿಕಾರಿಯ ಮುಂದೆ ದಾಖಲು ಮಾಡುವಂತಹ ಕೆಲಸ ಆಗಿಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಪ್ರಮುಖ ವಿಚಾರಗಳನ್ನ ಅವರು ಪ್ರಸ್ತಾಪ ಮಾಡ್ತಿದ್ದಾರೆ. ಹೊಳೆನರಸೀಪುರದ ತನಿಖಾಧಿಕಾರಿ ಐಒ ಇನ್ವೆಸ್ಟಿಗೇಷನ್ ಆಫೀಸರ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ 11 ಗಂಟೆಗೆ ಮಾಹಿತಿ ಬಂತು, ಬೆಂಗಳೂರು ಮಹಿಳೆಯಿಂದ ನನಗೆ ಮಾಹಿತಿ ಲಭ್ಯ ಆಯಿತು. ಆಗ ತನಿಖಾಧಿಕಾರಿ ಅಲ್ಲಿಂದ ಮೇಲಾಧಿಕಾರಿಯ ಪರ್ಮಿಷನ್ ಪಡೆದು ಬೆಂಗಳೂರಿಗೆ ಬರ್ತಾರೆ. ಈ ಪ್ರಕರಣದ ತನಿಖಾಧಿಕಾರಿ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಆಲ್ರೆಡಿ ಇಲ್ಲಿ ಟೈಪ್ ಮಾಡಿದಂತಹ ದೂರು ಸಿದ್ಧ ಆಗಿರುತ್ತೆ. ಬೆಂಗಳೂರಿಗೆ ಬರುವಷ್ಟರಲ್ಲಿ ಕಂಪ್ಲೇಂಟ್ ಟೈಪ್ ಆಗಿ ರೆಡಿ ಆಗಿತ್ತು. ಹಾಗಾಗಿ ಇದು ವೆಲ್ ಪ್ರಿಪೇರ್ಡ್ ಕಂಪ್ಲೇಂಟ್ ಸ್ವಾಮಿ ಅಂತ ಹೇಳಿ ಅರುಣ್ ತಮ್ಮ ವಾದವನ್ನ ಮಂಡಿಸುತ್ತಿದ್ದಾರೆ. ಪ್ರಜ್ವಲ್ ರೇವಣ್ಣ ಪರ ವಕೀಲರು ತಮ್ಮ ವಾದವನ್ನ ಮಂಡನೆ ಮಾಡ್ತಾ ಇರೋದು.
ಆ ರೆಡಿ ದೂರಿನಲ್ಲೂ ಅತ್ಯಾಚಾರದ ಬಗ್ಗೆ ಉಲ್ಲೇಖಿಸಿಲ್ಲ. ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ಪ್ರಕರಣ ದಾಖಲಾದಂತಹ ಸಂದರ್ಭದಲ್ಲಿ ಅದು ರೆಡಿಮೇಡ್ ದೂರೇ ಆಗಿದ್ರು. ಆಗ ಅದರಲ್ಲಿ ಅತ್ಯಾಚಾರದ ಬಗ್ಗೆ ಉಲ್ಲೇಖವನ್ನ ಮಾಡಿರಲಿಲ್ಲ. ಅದು ಬಿಡಿ, ಇಲ್ಲಿ ಮಹಿಳಾ ಅಧಿಕಾರಿ ಯಾವಾಗ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಬೇಕು ಅನ್ನೋದು ನನ್ನ ಪ್ರಶ್ನೆ ಅಂತೇಳಿ ಆ ಸಂದರ್ಭದಲ್ಲಿ ಮತ್ತೆ ಮಧ್ಯಪ್ರವೇಶ ಮಾಡುವಂತಹ ನ್ಯಾಯಾಧೀಶರು ಪ್ರಶ್ನೆಯನ್ನ ಇತ್ತಾರೆ. ನೀವು ಆ ವಿಚಾರವನ್ನ ಬಿಡಿ, ಈಗ ಮಹಿಳಾ ಅಧಿಕಾರಿ ಸಂತ್ರಸ್ತಿಯ ಹೇಳಿಕೆಯನ್ನ ಯಾವಾಗ ರೆಕಾರ್ಡ್ ಮಾಡಬೇಕು ಅನ್ನೋದು ನನ್ನ ಪ್ರಶ್ನೆ ಅಂತ ಹೇಳಿ ಜಡ್ಜ್ ತಮ್ಮ ಪ್ರಶ್ನೆಯನ್ನ ಮುಂದಿಡ್ತಾರೆ. 4 ಗಂಟೆ 15 ನಿಮಿಷಕ್ಕೆ ತೀರ್ಪನ್ನ ಕಾಯ್ದಿರಿಸಿದೆ ಪೀಠ. ಎಸ್, ಮಹತ್ವದ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವರು ಎಸ್ಐಟಿ ಕಸ್ಟಡಿಗೆ ಹೋಗ್ತಾರೋ ಅಥವಾ ನ್ಯಾಯಾಂಗ ಬಂಧನಕ್ಕೆ ಹೋಗ್ತಾರೋ? ಎಸ್ಐಟಿ ಕಸ್ಟಡಿ ಅಂದ್ರೆ ಎಷ್ಟು ದಿನಗಳ ಕಾಲ? ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತನ್ನ ಆದೇಶವನ್ನ 4 ಗಂಟೆ 15 ನಿಮಿಷಕ್ಕೆ ಕಾಯ್ದಿರಿಸಿದೆ ನ್ಯಾಯಪೀಠ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ 4 ಗಂಟೆ 15 ನಿಮಿಷಕ್ಕೆ ತೀರ್ಪನ್ನ ಕಾಯ್ದಿರಿಸಿದೆ. ಸುದೀರ್ಘವಾಗಿ ನಡೆದಂಥ ವಾದ ಪ್ರತಿವಾದವನ್ನ ಗಮನಿಸಿದ್ರಿ. 3 ಗಂಟೆಗೆ ಶುರುವಾಯಿತು ವಾದ ಪ್ರತಿವಾದ. ಎಸ್ಐಟಿ ಪರ ಅಶೋಕ್ ನಾಯಕ್ ಅವರು ತಮ್ಮ ವಾದವನ್ನ ಮಂಡನೆ ಮಾಡಿದ್ರು. ಪ್ರಜ್ವಲ್ ರೇವಣ್ಣ ಪರ ವಕೀಲರಾಗಿರುವಂತಹ ಅರುಣ್ ತಮ್ಮ ಪ್ರತಿವಾದವನ್ನ ಮಂಡನೆ ಮಾಡಿದ್ರು. ಎರಡನ್ನೂ ಆಲಿಸಿರುವಂತಹ ನ್ಯಾಯಾಧೀಶರು ಈಗ 4 ಗಂಟೆ 15 ನಿಮಿಷಕ್ಕೆ ತೀರ್ಪನ್ನ ಕಾಯ್ದಿರಿಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.